ಸಾಲ ಇದೆಯಾ? ಟೆನ್ಷನ್ ಆಗ್ತಾ ಇದೆಯಾ? ಮನಸ್ಸಿಗೆ ನೆಮ್ಮದಿ ಇಲ್ವಾ? ತಲೆ ಬಿಸಿ, ಟೆನ್ಷನ್ನು, ಕಿರಿಕಿರಿ ಅನಿಸ್ತಾ ಇದೆಯಾ? ಸಾಲಗಾರರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರಾ? ಟೆನ್ಷನಿಗೆ ಸಿಗರೇಟ್ ಸೇರ್ತಾ ಇದ್ದೀರಾ? ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ? ತಪ್ಸ್ಕೊಂಡು ಓಡಾಡ್ತಾ ಇದ್ದೀರಾ? ಏನು ಮಾಡಿದ್ರಿ ಪರಿಹಾರಕ್ಕೆ? ಪರಿಹಾರ ಏನು ಅಂದರೆ ಫೈನಾನ್ಷಿಯಲ್ ನಾಲೆಜ್ನ ಗೇನ್ ಮಾಡಿ, ಹಣದ ಜ್ಞಾನನ ಪಡೀರಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಫೈನಾನ್ಸ್ನಿಂದ ಸೊಲ್ಯೂಷನ್ ಆಗಲ್ಲ, ಫೈನಾನ್ಷಿಯಲ್ ನಾಲೆಜಿಂದ ಸೊಲ್ಯೂಷನ್ ಆಗುತ್ತೆ. ಹಣದ ಜ್ಞಾನ ಇದ್ದರೆ ನೀವು ಹಣದ ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸ್ತೀರ. ನಾವು ಹಣದ ಸಮಸ್ಯೆಯಲ್ಲಿ ಯಾಕೆ ಸಿಕ್ಕಾಕೊಳ್ತೀವಿ ಗೊತ್ತಾ? ತೋರಿಕೆಯ ಶ್ರೀಮಂತಿಕೆ ತೋರಿಸ್ಕೊಳ್ಳಿಕ್ಕೆ ಹೋಗಿ. ನಮ್ಮ ಹತ್ರ ಸಾಕಷ್ಟು ಸೇವಿಂಗ್ಸ್ ಇಲ್ಲ, ಆದರೂ ಮನೆ ಕಟ್ಟಬೇಕು, ಸಾಲ ಮಾಡಿ ಆದರೂ ಮನೆ ಕಟ್ಟಬೇಕು. ನಮ್ಮ ಹತ್ರ ಸಾಕಷ್ಟು ಸೇವಿಂಗ್ಸ್ ಉಳಿತಾಯ ಇಲ್ಲ, ಆದರೂ ಕಾರ್ ತಗೋಬೇಕು. ನಾವು ಜನರ ಶ್ರೀಮಂತಿಕೆನ ಅವರ ಕಾರು, ಬಂಗ್ಲೆ, ಬಟ್ಟೆ, ಒಡವೆ ಇದನ್ನು ನೋಡಿ ಅಳಿತೀವಿ, ಆದರೂ ಅದು ನಿಜ ಆಗಿರಲ್ಲ. ಆ ವ್ಯಕ್ತಿ ಆ ಕಾರ್ನ ಸಾಲ ಮಾಡಿ EMI ಮೇಲೆ ತಗೊಂಡಿರ್ಬೋದು. ಬೇರೆಯವರನ್ನ ನೋಡಿ ನಾವು ಮಾಡ್ಲಿಕ್ಕೆ ಹೋಗಿ ನಾವು ಸಾಲದಲ್ಲಿ ಸಿಕ್ಕಾಕೋತೀವಿ. ನಮ್ಮ ಆದಾಯ ಏನಿದೆ, ನಮ್ಮ ಇನ್ಕಮ್ ಸೋರ್ಸ್ ಏನಿದೆ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹೇಗೋ ಒಂದು ಆಗುತ್ತೆ ಅಂದ್ಕೊಳ್ತೀವಿ, ಕೊನೆಗೆ ಸಾಲದಲ್ಲಿ ಸಿಕ್ಕಾಕೋತೀವಿ. ನಾವು ಸಾಲ ಮಾಡಿ ಮನೆ, ಕಾರು ಎಲ್ಲ ಮಾಡ್ಕೋತೀವಿ. ಅದೇ ಹಣ ನಮ್ಮ ಹತ್ರ ಇದ್ದರೆ, ಖರ್ಚು ಮಾಡ್ದಂಗೆ ನಾವು ಇಟ್ಕೊಂಡಿದ್ರೆ, ಉಳಿತಾಯ ಮಾಡಿದರೆ ನಾವೇ ಶ್ರೀಮಂತರು. ನಮಗೆ ಹಣ ನೋಡುವ ಕಣ್ಣಿಲ್ಲ. ನಾವು ಮಾಲಿಗೆ ಹೋದರೆ ನಮಗೆ 4-5 ಸಾವಿರ ರೂಪಾಯಿ ಶರ್ಟೇ ಬೇಕು. 1000 ರೂಪಾಯಿಗೂ ಶರ್ಟ್ ಸಿಗುತ್ತೆ, ಒಂದು 3-4 ಸಾವಿರ ರೂಪಾಯಿ ದುಡ್ಡು ಉಳಿಸ್ಬೋದು. ಆದರೆ ನಾವು ತೋರಿಕೆಯ ಆಡಂಬರದ ಶ್ರೀಮಂತರು. ಮೊಬೈಲ್ ತಗೊಳ್ಳಿಕ್ಕೆ ಕೆಪಾಸಿಟಿ ಇಲ್ಲ ಅಂದರೂ ಸಹ EMI ಮೇಲೆ ಹೋಗಿ ಸಾಲ ಮಾಡಿ ಮೊಬೈಲ್ ತಗೋತೀವಿ. ಅಂತ ಶ್ರೀಮಂತರು ನಾವು. ಪೊಳ್ಳು ಶ್ರೀಮಂತಿಕೆ. ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸಾಕಷ್ಟು ದುಡ್ಡಿದೆ, ಆವಾಗ ಬ್ರ್ಯಾಂಡೆಡ್ ಐಟಮು, ಕಾರು, ಬಂಗ್ಲೆ ಎಲ್ಲ ಮಾಡಿ ಓಕೆ. ಹಣ ಇಲ್ಲದೆ ಸಾಲ ಮಾಡಿ ನಾವು ಶ್ರೀಮಂತರು ಅಂತ ತೋರಿಸ್ಕೊಡ್ದಿದೆಯಲ್ಲ, ಅದು ಮೂರ್ಖತನ ಆಗುತ್ತೆ. ನಾವೆಲ್ಲ ನಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸಾಲ ಮಾಡಿ ಇವೆಲ್ಲ ಮಾಡ್ತಾಯಿದ್ದೀವಿ. ಕೊನೆಗೆ ಹೇಳೋ ಮಾತು ಏನು ಗೊತ್ತಾ? ನಾವು ಒಳ್ಳೆಯವರು, ನಮಗೆ ಕಷ್ಟ ಅಂತ. ಕಷ್ಟ ಮಾಡ್ಕೊಂಡಿದ್ದು ಯಾರು? ಆ ಕಷ್ಟದ ಹಿಂದೆ ನಮ್ಮ ಸ್ವಾರ್ಥ, ನಮ್ಮ ಅಹಂಕಾರ ಇದು ಮೂಲದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ನಮ್ಗೆ ಅರ್ಥ ಆಗಲ್ಲ. ನೀವು ಹಣದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ ಅಂದರೆ, ಸಾಲದಲ್ಲಿದ್ದೀರಾ ಅಂದರೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾನು ನನ್ನ ಆತ್ಮೀಯ ಗೆಳೆಯ ಚಾನಲ್ನಲ್ಲಿ ಮಾಡಿಟ್ಟಿದ್ದೀನಿ. ಫ್ರೀಯಾಗಿ ಲಭ್ಯವಿದೆ. ಯಾವ ರೀತಿ ಮನಸ್ಥಿತಿನ ಸರಿ ಮಾಡ್ಕೋಬೇಕು, ಆ ಮೂಲಕ ಯಾವ ರೀತಿ ನಾವು ದುಡ್ಡಿನ ಸಮಸ್ಯೆಗೆ ಪರಿಹಾರ ಹುಡ್ಕೋಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಹಣ ಉಳಿಸಿದ್ರೆ ನಾವು ಗಳಿಸ್ದಾಗೆ. ನಾವೇನು ಮಾಡ್ತೀವಿ ಅಂದರೆ, ನಿಜವಾದ ಸಮಸ್ಯೆ, ನಿಜವಾದ ಹಣದ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು, ಈ ರೀತಿ ಮಾಡ್ತೀವಿ. ಅದು ಪರಿಹಾರ ಅಲ್ಲ. ಹಣದ ಸಮಸ್ಯೆಗೆ ಹಣದ ಜ್ಞಾನನೇ ಪರಿಹಾರ. ಫೈನಾನ್ಷಿಯಲ್ ನಾಲೆಜ್ನ ಗೇನ್ ಮಾಡಿ, ಸಮಸ್ಯೆಯಿಂದ ಪಾರಾಗಿ. ಸಮಸ್ಯೆಯಿಂದ ಓಡೋಗೋದಲ್ಲ, ಆ ಸಮಸ್ಯೆನ ದಿಟ್ಟವಾಗಿ ಎದುರಿಸೋದು. ಆ ಸಮಸ್ಯೆಗೆ ನಿಜವಾದ ಪರಿಹಾರ. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.